ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲೇಡ್ ಫೈರು ಚಾನಲ್. ನಾನು ನಿಮಗೆ ಇವತ್ತು 30/50ದಲ್ಲಿರುವಂತಹ ತ್ರಿಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಇದಿರೋದು ಬನಶಂಕರಿ 6 ಸ್ಟೇಜು, ಲ್ಯಾಂಡ್ ಮಾರ್ಕು KCT ಕಾಲೇಜು ಅಥವಾ ಕನಕಪುರ ಸಿಗ್ನಲ್ ಏನಿದೆ ಅಲ್ವಾ, KCT ಕಾಲೇಜು ಅಲ್ಲಿ ಲ್ಯಾಂಡ್ ಮಾರ್ಕು. ಅಲ್ಲಿಂದ ಇಲ್ಲಿಗೆ ನಿಮಗೆ ಮ್ಯಾಕ್ಸಿಮಮ್ ಒಂದು 700 ಮೀಟರ್ಸ್ ಆಗ್ಬೋದು. ಮನೆ ತೋರಿಸೋಕ್ಕಿಂತ ಮುಂಚೆ ರಸ್ತೆ 35 ಅಡಿ ವೈಡಾಗಿರುತ್ತೆ, ಟಾರ್ ರೋಡ್ ಆಗಿರುತ್ತೆ. ಇದು ಏಕ್ಹಾತ 3050 ಸೌತ್ ಗೇಟು, ಈಸ್ಟ್ ಮೇನ್ ಡೋರು. ಫ್ರಂಟ್ ಎಲಿವೇಶನ್ ಲೈಕ್ ಈ ಥರ ಇದೆ. ಮನೆ ಮಾತ್ರ ಮನಸ್ಸಲ್ಲೂ ನೋಡಿರಲ್ಲ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿ ಕೂಡ ಇದೆ, ಡೀಸೆಂಟ್ ಏರಿಯಾ. ಸರಿ, ಹಾಗಾದರೆ ಇದು MS ಗೇಟು, ಫೋಲ್ಡಬಲ್ಲು. ಮನೆ ಹೆಸರು ಬರೋದಕ್ಕೆ ವಾಲ್ ಕ್ಲೈಂಡಿಂಗ್ ಎಲ್ಲ ಗ್ರಾನೈಟು. ಇದು ನ್ಯಾಚುರಲ್ ಸ್ಟೋನು, ಫುಲ್ ವಾಲ್ ಕ್ಲೈಂಡಿಂಗು. ಟಫನ್ ಗ್ಲಾಸು, ಬ್ಲಾಕ್ ಮೋಡ್ ಶೇಡು, ಎಲ್ಲ MS ರೈಲಿಂಗ್ಸು. ಒಳಗಡೆ ಅಸಲಿ ಖಜಾನ ಇರೋದು ಮನೆ ಒಳಗಡೆ. ಬನ್ನಿ, ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ಹಾಂ, ಇಲ್ಲಿ ಪಾರ್ಕಿಂಗು. ನಿಮಗೆ ಸ್ಮಾರ್ಟ್ ಟೈಲ್ಸ್ನ ಕೊಟ್ಟಿರುವಂಥದ್ದು ಫ್ಲೋರಿಂಗಿಗೆ. ಹಾಗೆ ಇಲ್ಲಿ ಮನೆ ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸು. ಇಲ್ಲಿ ಒಂದು ಸರ್ವೆಂಟ್ ರೂಮ್ ಇರುತ್ತೆ. ಆ್ಯಕ್ಚುಲಿ ಇದು ಸ್ಲೈಡಿಂಗ್ ಗೇಟ್. ಇದು ಸ್ಲೈಡ್ ಮಾಡಿದರೆ ಸೀದಾ ಒಳಗಡೆ ಹೋಗುತ್ತೆ. ನೀವು ಬೇಕಾದ್ರೆ ಅಲ್ಲಿ ಶೂರ್ ಹಾಕೋ ಅಥವಾ ಬೇಡದಿರೋ ಮೆಟೀರಿಯಲ್ ಎಲ್ಲ ಒಳಗಡೆ ಇಟ್ಕೋಬೋದು. ಇಲ್ಲೊಂದು ಸರ್ವೆಂಟ್ ರೂಮ್ ಇರಿದೆ. ಹಾಗೆ ಫುಲ್ ಪಾರ್ಕಿಂಗು, ಒಂದು 4 ಕಾರ್ಗಳು ನಿಲ್ಲಿಸ್ಕೋಬೋದು, ಆ ಥರ ಜಾಗ ಇದೆ. ಈ ಸರ್ವೆಂಟ್ ರೂಮ್ ಪಕ್ಕದಲ್ಲಿ ಒಂದು ಕಾಮನ್ ಆಗಿ ಈ ಫ್ಲೋರ್ಗೆ ಬಾತ್ರೂಮ್ ಬರುತ್ತೆ. ಹಾಗೆ ಲಿಫ್ಟು ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗ್ಯಾಸ್ ಪ್ರಾವಿಷನ್ನು, ಬೋರ್ವೆಲ್ ಇದೆ, ಸಂಪ್ ಇದೆ, ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸೇಫ್ಟಿ ಫುಲ್ MS ರೈಲಿಂಗ್ಸ್ನ ಮಾಡಿಸಿರೋದು. ಪ್ಲ್ಯಾಂಟರ್ ಬಾಕ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ, ಗಿಡಗಳೆಲ್ಲ ಹಾಕಿದ್ದಾರೆ. ಸರಿನಾ? ಇದೊಂದು ಪಾರ್ಕಿಂಗ್ ಲೇಔಟು. ಎಲ್ಲ ಕಡೆಯೂ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ. ನೀವು ಯಾವುದೇ ಮೂಲೆ ನಿಂತ್ಕೊಂಡ್ರೂ ಕವರ್ ಆಗ್ತೀರಾ, ಅಲ್ಲೆಲ್ಲ ಇದೆ. ಇದು ಪಾರ್ಕಿಂಗು. ಇಲ್ಲಿ ಆಲ್ರೆಡಿ ಶೂರ್ ಹಾಕಿದೆ. ಇಲ್ಲಿ ನಾವು 4 ಕಾರ್ಗಳು, ಈಸಿಯಾಗಿ 4 ಕಾರ್ಗಳು ಪಾರ್ಕ್ ಮಾಡ್ಬೋದು, ಡೌಟೇ ಇಲ್ಲ. 2 ವೀಲರ್ಗಳು ಎಷ್ಟಾದ್ರೂ ಇರಲಿ ನಿಂತ್ಕೋಬೋದು. 3050 ಜಸ್ಟ್ ಇಮ್ಯಾಜಿನ್. ನಿಮಗೆ ಸರ್ವೆಂಟ್ ರೂಮು, ಕಾಮನ್ ಬಾತ್ರೂಮ್, ಲಿಫ್ಟ್ ಆಪ್ಷನ್ನು, ಮತ್ತು ಇಲ್ಲಿ ಸ್ಟೇರ್ ಕೇಸ್, ಕೆಳಗಡೆ ಸ್ಟೋರೇಜ್ ಎಲ್ಲ ಕೊಟ್ಟಿರುವಂಥದ್ದು. ಈ ಕಡೆ ನೋಡಿದರೆ ಪಾರ್ಕಿಂಗು. ನೋಡಿ, ಕ್ಯಾಮ್ರಾ ಅಲ್ಲಿದೆ. ಆ ಪಿಲ್ಲರ್ ಹಿಂದ್ಗಡೆ ಎಲೆಕ್ಟ್ರಿಕ್ ಮೀಟರಲ್ಲಿ ಬರುತ್ತೆ. ಇಲ್ಲಿ ನಲ್ಲಿ ಕನೆಕ್ಷನ್ಗಳು ಮತ್ತು ಕಾವೇರಿ ಪಾಯಿಂಟು ಹಿಂದೆ. POP ಫಾಲ್ ಸೀಲಿಂಗು ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ. ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಒಂದು ಗ್ರೌಂಡ್ ಫ್ಲೋರ್ನ ಲುಕ್ಕು. ಅಸಲಿ ಅಂದರೆ ಒಳ್ಳೆ ಇಂಟೀರಿಯರು, ಕ್ವಾಲಿಟಿ ವೈಸ್ ಮಾಡಿರುವಂಥದ್ದು ಮೇಲ್ಗಡೆ ಇದೆ, ತೋರಿಸ್ಕೊಡ್ತೀನಿ. ಲಬ್ಬರ್ ಫಿನಿಶು, ಲಪೋತ್ರ ಆ್ಯಂಟಿಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ಗಳಿಗೆ. ವಾಲ್ ಕ್ಲೈಂಡಿಂಗು ಗ್ರಾನೈಟ್ನ ಕೊಟ್ಟಿದ್ದಾರೆ ವಿತ್ತು ಸ್ಟೆಪ್ ಬೈ ಸ್ಟೆಪ್ಪು. ಇದಕ್ಕೆಲ್ಲ ಖರ್ಚುಗಳು ಜಾಸ್ತಿ ಆ್ಯಂಡ್ ಕೆಲಸಗಳು ಜಾಸ್ತಿ. ಸ್ಟ್ರೈಟ್ ಒಂದೇ ಹಾಕಿದರೆ ಎಲ್ಲ ಈಸಿ. ಈ ಕಡೆ ಸೈಡು SS ರೈಲಿಂಗ್ಸು ಮತ್ತು ಸ್ಟ್ರೆಚ್ಚರ್ ಪೇಂಟು. ಕೆಳಗಡೆಯಿಂದ ಮೇಲ್ಗಡೆ ಈ ಥರ ಇದೆ. ಸ್ಟೇರ್ ಕೇಸ್ ಹೇಳ್ಬೇಕು 4.5 ಅಡಿ ವೈಡ್ ಆಗಿದೆ. ಗಾತ್ರದಲ್ಲಿ ದೊಡ್ಡದಾದ ವಸ್ತುಗಳೆಲ್ಲ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಟಫನ್ ಗ್ಲಾಸು 12 mm ಮತ್ತು SS ರೈಲಿಂಗ್ಸು 304 ಗೇಜಿಂದು. ಸುತ್ತ ಸೆಟ್ ಬ್ಯಾಕ್ ಇದೆ, ಹೆವಿ ಜಾಗ ಇದೆ. ಓಕೆನಾ? ಸೆಟ್ ಬ್ಯಾಕ್ ತೋರಿಸ್ತಾ ಇದ್ದೀನಿ. ಇಲ್ಲಿ PVC ಫಾಲ್ ಸೀಲಿಂಗು, ಸ್ಪಾಟ್ ಲೈಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಈಗ ಮನೆಯೊಳಗಡೆ ತೋರಿಸ್ತೀನಿ ಗೆಳೆಯರೆ. ಇದು ಟೀಕ್ ವುಡ್ಡು. ಆಫ್ಟರ್ ಫಿನಿಶಿಂಗ್ 2.5 ಇಂಚಸ್ ಬರುತ್ತೆ. ಮೇನ್ ಡೋರು ಈಸ್ಟ್ ಫೇಸ್ ಇರುತ್ತೆ. 8 ಇಂಚಸ್ ವಾಸ್ಕಲ್ಲು. ನೋಡಿ, ಒಳಗಡೆ ಎಂಟ್ರಿ ಆಗ್ತಾಯಿದ್ದಂಗೆ ಹಾಲ್ ಲುಕ್ಕು ಕಾಣಿಸುತ್ತೆ. ಇದು ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಆಗಿರುತ್ತೆ. ಹಾಗೆ ಮೇಲ್ಗಡೆ ವಿನಿಯರ್, ಲ್ಯಾಮಿನೇಷನ್, ಇಂಟೀರಿಯರ್ ವರ್ಕ್, ಫಾಲ್ ಸೀಲಿಂಗು ಮತ್ತು POP ಅಟ್ಯಾಚ್ ಆಗಿ ಮಾಡಿಕೊಟ್ಟಿರುವಂಥದ್ದು. ಇದೊಂದು ಹಾಲು. ನಾನು ಇಲ್ಲೇ ಡೋರ್ ಹತ್ರನೇ ನಿಂತ್ಕೊಂಡು ಈಗ ನಿಮಗೆ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಲು
ಟಿ ವಿ ಕ್ಯಾಬಿನೆಟ್ ಅಲ್ಲಿ ಬರುತ್ತೆ. ಟಿ ವಿ ಕ್ಯಾಬಿನೆಟ್ ಆಪೋಸಿಟೇ ಎಲ್ ಶೇಪಲ್ಲಿ ಸೋಫಾ ಅಲೈನ್ಮೆಂಟ್ ಮಾಡ್ಬೋದು. ಯು ಪಿ ವಿ ಸಿ ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ ವಿತ್ ಮಸ್ಕಿಟೋ ಲೇಯರ್ ಇರುತ್ತೆ, ಅದೆಲ್ಲ ವುಡನ್ ಪ್ಯಾಟ್ರನ್ದಾಗಿರುತ್ತೆ. ಸರಿನಾ? ಇದು ಒಂದು ಹಾಲು. ಈಗ ನಾನು ನಿಮಗೆ ಆ ವಿಂಡೋದಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ, ಒಂದು ಕ್ಲಿಯರಿಟಿ ಹಾಲ್ದು ಗೊತ್ತಾಗುತ್ತೆ. ಮೇನ್ ಡೋರಿಂದ ನಿಂತ್ಕೊಂಡು ತೋರಿಸಿದೆ. ಈಗ ಈ ಕಡೆ ವಿಂಡೋದ ಹತ್ರ ನಿಂತ್ಕೊಂಡಿದ್ದೀನಿ ನೋಡಿ. ಸೆಟ್ ಬ್ಯಾಕ್ ಬಿಡೋದು ಏನು ಬೆನಿಫಿಟ್ ಅಂತಂದರೆ ಗಾಳಿ ಬೆಳಕು ಮನೆಯೊಳಗಡೆ ತುಂಬ ಬರಬೇಕು ಅನ್ನೋ ಕಾರಣಕ್ಕೆ. ಹಾಗಾಗಿ ಇಲ್ಲಿ ಅದು ಕೂಡ ನಮಗೆ 7x7 ಇರುವಂತಹ ಬಿಗ್ ವಿಂಡೋ, ಯು ಪಿ ವಿ ಸಿ ಸ್ಲೈಡಿಂಗ್ ವಿಂಡೋ ವಿತ್ ಮಸ್ಕಿಟೋ ಲೇಯರ್ ಇರುತ್ತೆ, ಅದಕ್ಕೆ ವುಡನ್ ಪ್ಯಾಟ್ರನ್ ಇರುವಂಥದ್ದು. ಇದು ಹಾಲು. ಈಗ ಈ ಸ್ವಿಚ್ ಬೋರ್ಡ್ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಟಿ ವಿ ಕ್ಯಾಬಿನೆಟು ಎಲ್ಲ ವಾಲ್ ಮೌಂಟ್ ಆಗಿರುತ್ತೆ. ಇಂಟೀರಿಯರ್ ವರ್ಕು ಫೈನ್ ಆ್ಯಂಡ್ ಫಿನಿಶ್ಡ್ ಕ್ವಾಲಿಟಿಯಲ್ಲಿ ಕೊಟ್ಟಿರುವಂಥದ್ದು. ಅದ್ರ ಒಳಗಡೆ ಎಲ್ಲ ಲೈಟಿಂಗ್ ಇದೆ, ನಾನು ಮಾಡಿಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಇದೊಂದು ಟಿ ವಿ ಕ್ಯಾಬಿನೆಟ್. ಹಾಗೆ ಮೇಲ್ಗಡೆ ಸಿಂಪಲ್ ಆಗಿರುವಂತಹ ಪಿ ಒ ಪಿ ಫಾಲ್ ಸೀಲಿಂಗು, ವಾರ್ಮ್ ಲೈಟ್ ಸಿಗುತ್ತೆ. ದಿಸ್ ಈಸ್ ಹಾಲು. ವೈಫೈ ಕನೆಕ್ಷನ್ ಇಲ್ಲ ಮನೆಗೆ, ಸರಿನಾ? ಎಲ್ ಶೇಪಲ್ಲಿ ಸೋಫಾನ ಹಾಕ್ಕೋಬೋದು. ರೈಟ್, ಈಗ ಹಾಲಾಯಿತು. ಅಡುಗೆ ಮನೆ, ಪೂಜಾ ರೂಮು ಅದೆಲ್ಲ ಇದೆ. ರೂಮ್ ಕೂಡ ಕೆಳಗಡೆ ಒಂದಿದೆ, ತೋರಿಸ್ಕೊಡ್ತೀನಿ ನೋಡಿ. ವಿನಿಯರ್ ಲ್ಯಾಮಿನೇಷನಲ್ಲಿ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಸಿಗುತ್ತೆ ನಿಮಗೆ. ಅಡುಗೆ ಮನೆ ಹೋಗಿಂತ ಮುಂಚೆ ನಮಗೆ ಪೂಜಾ ರೂಮ್ ಕಾಣಿಸ್ತಾ ಇದೆ. ಪೂಜಾ ರೂಮ್ನೇ ತೋರಿಸ್ಬಿಡ್ತೀನಿ. ಗೆಳೆಯರೆ, ಇದು ಪೂಜಾ ರೂಮು. ನಿಮಗೆ ಕಂಬಗಳೇ ನಿಂತಿದೆ ಅನ್ನೋ ಥರ ಕಾಣಿಸ್ತಿದೆ. ಥರ ಅಲ್ಲ, ಕಂಬ ಥರನೇ ಇದೆ. ಎಲ್ಲ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ವಾವ್, ಫಿನಿಶಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ. ಟಫನ್ ಗ್ಲಾಸು ಮತ್ತು ನಿಮಗೆಲ್ಲ ಟೀಕ್ ವುಡ್ ಫ್ರೇಮ್ ಸಿಗುತ್ತೆ. ಇಲ್ಲಿ ಏನೂ ಇಲ್ಲ ಅಂದ್ರೂ 3 ಜನ ಅಥವಾ 2 ಕಂಫರ್ಟಬಲಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು. ತುಂಬ ದೊಡ್ಡ ಜಾಗ ಇದ್ದಾಗಿರುತ್ತೆ. ಹಾಗೆ ನಿಮಗೆ ಅಲ್ಲಿ ಗೋಲ್ಡ್ ಫಿನಿಷಲ್ಲಿ ಎಸ್ ಸೆಲ್ಲಿಂಗ್ಸ್ನ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಟೀಕ್ ವುಡ್ಡಲ್ಲಿ ಮಾಡಿರುವಂತಹ ಲ್ಯಾಮಿನೇಷನ್ ವರ್ಕ್ ಸಿಗುತ್ತೆ ಫಾಲ್ ಸೀಲಿಂಗಿಗೆ. ಲೈಕ್ ಇದೊಂದು ಪೂಜಾ ರೂಮ್ನ ಲಕ್ಷಣ. ಈ ಪೂಜಾ ರೂಮ್ ಆಪೋಸಿಟ್ಟು ನಮಗೆ ಖಾಲಿ ಪ್ಲೇಸ್, ಎಂಟಿ ಸ್ಪೇಸ್ ಇದೆ. ಲಿಫ್ಟ್ ನಮಗೆ ಇಲ್ಲಿದೆ. ಲಿಫ್ಟ್ ಪಕ್ಕದಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಂಟಿ ಸ್ಪೇಸ್, ಗಾಳಿ ಮತ್ತು ಬೆಳಕು ದೇವ್ರ ಮನೆಗೆ ಡೈರೆಕ್ಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಸ್ಟೇರ್ ಕೇಸ್ ಬರುತ್ತೆ ಮತ್ತು ಲಿಫ್ಟು ಪಕ್ಕದಲ್ಲಿ ಸ್ಟೋರೇಜ್ ರೂಮ್ನ ಕೊಟ್ಟಿರುವಂಥದ್ದು. ಇಲ್ಲಿ ನೋಡಿ, ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ ಲಿಫ್ಟ್ ಪಕ್ಕ. ಇದು ಲಿಫ್ಟ್ ವಾಲ್ ಆಗಿರುತ್ತೆ. ಹಾಗಾಗಿ ನಾವು ಇಲ್ಲಿ ಏನು ಮಾಡಿದ್ವಿ, ಸ್ಟೋರೇಜ್ ಪರ್ಪಸ್ಸಿಗೆ ಮಾಡಿರುವಂಥದ್ದು. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ನು ಪ್ಯೂರ್ ವೈಟಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದಿಷ್ಟು ಪೂಜಾ ರೂಮು ಮತ್ತು ಆಪೋಸಿಟ್ ಇರುವಂಥ ಲಕ್ಷಣ. ಈಗ ಲಿಫ್ಟ್ ಆಪ್ಷನ್ ನಮಗಿಲ್ಲಿದೆ. ಲಿಫ್ಟ್ ಆಪ್ಷನ್ ಆಪೋಸಿಟಲ್ಲಿ ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ಇದೆಯಲ್ಲ, ವಾವ್ ಗುರು, ಡೈನಿಂಗ್ ಹಾಲ್ ಏರಿಯಾ. ನೀವು 8 ರಿಂದ 10 ಸೀಟ್ ಇರುವಂತಹ ಡೈನಿಂಗ್ ಟೇಬಲ್ನ ಇನ್ಸ್ಟಾಲ್ ಮಾಡ್ಬೋದು. ಇಲ್ಲಿ ನಿಮಗೆ 5x7 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಆ ಅಡುಗೆ ಮನೆಯಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸಿ ಒಂದು ಐಡಿಯಾ ಬರುತ್ತೆ. ಇಲ್ಲಿ ನೋಡಿ, ಇದೆಲ್ಲ ನಿಮಗೆ ಅಡುಗೆ ಮನೆ. ಫುಲ್ ಫರ್ನಿಷ್ಡು, ಫುಲ್ ಲಕ್ಸುರಿ. ಇದು ಜಿ ಪ್ರೊಫೈಲರ್ ಆಗಿರುತ್ತೆ. ಇದು ರೂಮು ಮತ್ತು ಇದು ಅಡುಗೆ ಮನೆ. ಅಡುಗೆ ಮನೆ ನಿಮಗೆ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಕ್ವಾಡ್ಸು. ಆಲ್ ಸಾಫ್ಟ್ ಕ್ಲೋಸ್ ಟ್ಯಾಂಟಮ್ ಬ್ಯಾಕ್ಸ್ ಗೋಲ್ಡ್ ಕೊಟ್ಟಿರುವಂಥದ್ದು. ಗೋಲ್ಡೆಡ್ ಪ್ಲೇಟ್ ಲ್ಯಾಮಿನೇಷನ್ ಇರುವಂಥದ್ದು, ಅಕ್ರಾಲಿಕ್ ಲ್ಯಾಮಿನೇಷನ್ ಅದೆಲ್ಲ. ಇಲ್ಲಿ ಓವರ್ ಹೆಡ್ ವಾರ್ಡ್ರೋಬರ್ಗಳು. ವಾ, ಮನೆ ಬಗ್ಗೆ ಮಾತಾಡೋ ಈಗಿಲ್ಲ, ತುಂಬ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಇವರು, ಸರಿನಾ? ಮತ್ತು ಇಲ್ಲಿ ನಿಮ್ಮ ಹತ್ರ ಮೈಕ್ರೋವೇವು ಅಥವಾ ಮಿಕ್ಸರ್ ಏನಾರು ಇದ್ದರೆ ಇಲ್ಲಿ ಇಟ್ಕೋಬೋದು. ಎಲ್ಲ ಜಿ ಪ್ರೊಫೈಲರು. ಇಲ್ಲಿ ನಿಮಗೆ ಪ್ಯಾಂಟ್ರಿ ಯೂನಿಟ್ ಕೊಟ್ಟಿರುವಂಥದ್ದು, ವುಡನ್ ಪ್ಯಾಂಟ್ರಿ ಯೂನಿಟ್ಟು. ವಾವ್,
ದಿಸ್ ಈಸ್ ಕಿಚನ್ ರೂಮು. ಹಾಗೆ ಈ ಅಡುಗೆ ಮನೆಯಲ್ಲಿ ನಮಗೆ ಒಂದು ಯುಟಿಲಿಟಿ ಕೂಡ ಇದೆ. ಎಲ್ಲ ವಿಂಡೋ ಆಗಲಿ ಮೇನ್ ಡೋರ್ಗಳಾಗಲಿ ಮತ್ತು ಬೇರೆ ಡೋರ್ಗಳಾಗಲಿ ಎಲ್ಲ ಟೀಕ್ ವುಡ್ಡಿಂದಾಗಿರುತ್ತೆ. ಇದು ಕೂಡ 8 ಫೀಟ್ ಹೈಟ್ ಇರುತ್ತೆ. ನೋಡ್ತಾ ಇದ್ದೀರಾ, ಇದು ಯುಟಿಲಿಟಿ. ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ ಮಾಡಿಸಿದ್ದಾರೆ. ಹಾಗೆ ಇಲ್ಲಿ ಆಲ್ರೆಡಿ ನಿಮಗೆ ಪಾತ್ರೆ ತೊಳೆಯೋದಕ್ಕೆ ಸ್ಪೇಷಿಯಸ್ ಜಾಗ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ನಿಮ್ಮ ಹತ್ರ ಡಿಶ್ ವಾಷರ್ ಏನಾದ್ರು ಇದ್ದರೆ ಪ್ಲಗ್ ಪಾಯಿಂಟ್ ಎಲ್ಲ ಇದೆ, ಇನ್ಲೆಟ್ ಇದೆ, ಔಟ್ಲೆಟ್ ಬಿಡ್ಬೋದು, ಹೋಗುತ್ತೆ. ಮೆಟೀರಿಯಲ್ ಎಲ್ಲ ಎಕ್ಸ್ಟ್ರಾ ಇಡೋದಕ್ಕೆ ಸ್ಟೋರೇಜ್ ಪಾಯಿಂಟು. ಇದು ವುಡನ್ ಪ್ಯಾಟ್ರನ್ UPVC ವಿಂಡೋಗಳು ಪ್ರತಿಯೊಂದಕ್ಕೂ ಕೊಟ್ಟಿರೋವಂಥದ್ದು, ರೈಟ್. ಏನು ಹೇಳೋಣ ಏನು ಬಿಡೋಣ ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲೂ ಕೂಡ ಇದೆ ನೋಡಿ, ಅಲ್ಲಿ ಔಟ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಇದೆ, ಇನ್ಲೆಟ್ ಇದೆ, ಅಲ್ಲಿ ಪ್ಲಗ್ ಪಾಯಿಂಟ್ ಇದೆ. ಡಿಶ್ ವಾಷರ್ ಬೇಕಾದ್ರೆ ಇಟ್ಕೋಬೋದು, ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಟ್ಕೋಬೋದು, ಡಿಪೆಂಡ್ಸ್ ಯುವರ್. ನೋಡಿ ಡೈನಿಂಗ್ ಹಾಲ್ ಏರಿಯಾ ಆ ಪೂಜಾ ರೂಮ್ ಪಕ್ಕದಲ್ಲಿ, ಅಂದರೆ ಆ ವಿಂಡೋದ ಹತ್ರ ಇಟ್ಕೋಬೋದು. ಹೆವಿ ಜಾಗ ಇದೆ, ತುಂಬ ಜಾಗ ಇರುತ್ತೆ. ದೊಡ್ಡ ಡೈನಿಂಗ್ ಟೇಬಲ್ ಇಟ್ಕೋಬೋದು. ವೆಂಟಿಲೇಷನ್ಗೆ ಇಲ್ಲಿ ವೆಂಟಿಲೇಷನ್ಗೆ ಓಕೆ ಗೆಳೆಯರೆ, ಇದು ಇಷ್ಟು ಅಡುಗೆ ಮನೆಯ ಲಕ್ಷಣಗಳು. ಪೂಜಾ ರೂಮ್ ಮೇಲ್ಗಡೆ ಎಲ್ಲ ನೋಡಿ ವಾಸ್ತು ಪ್ರಕಾರ ಗ್ಯಾಪೇ ಇದೆ, ಏನು ಯಾವುದೇ ಥರದ ಭಾರ ಇಟ್ಟಿಲ್ಲ. ಈಗ ಈ ಅಡುಗೆ ಮನೆ ಪಕ್ಕದಲ್ಲಿ ನಮಗೆ ಒಂದು ರೂಮ್ನ ಕೊಟ್ಟಿದ್ದಾರೆ. ಫಸ್ಟ್ ಬೆಡ್ರೂಮ್ ಆಗಿರುತ್ತೆ ಇದು. ಹಾಗೆ ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ, ಡೈನಿಂಗ್ ಹಾಲ್ದಿಂದ ಊಟ ಮಾಡ್ಕೊಂಡು ಕೈ ತೊಳ್ಕೊಳ್ಳೋದಕ್ಕೆ ಇಲ್ಲಿ ಪ್ರೈವೇಟ್ ಮಾಡಿಕೊಟ್ಟಿದ್ದಾರೆ. ಅಥವಾ ಬಾತ್ರೂಮಿಂದ ಹೊರಗಡೆ ಬರೋರು ಕೈ ತೊಳ್ಕೊಳ್ಳೋದಕ್ಕೆ ಇಲ್ಲಿ. ಇದು ಬಾತ್ರೂಮು, ಇದು ಬೆಡ್ರೂಮು. ಇದು ಈ ಮನೆಯ ಫಸ್ಟ್ ಬೆಡ್ರೂಮು. ಒಳಗಡೆ ಬಿಸಿಲು ನೋಡಿ ಹೇಗೆ ಬರ್ತಾಯಿದೆ. ಬೆಳಕು ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ. ಲೈಟಿಂಗ್ ಎಫರ್ಟೇ ಗೊತ್ತಾಗ್ತಾ ಇಲ್ಲ. UPVC ಸ್ಲೈಡಿಂಗ್ ವಿಂಡೋ ಇದೆ. ಹಾಗೆ ಕ್ವೀನ್ ಸೈಜ್ ಕಾಟ್ ಇದೆ. ಹಿಂಗೆ ಅನಿಸುತ್ತೆ, ಇಷ್ಟು ಜಾಗ ಇದೆಯಲ್ಲ, ನನಗೆ ಕ್ವೀನ್ ಥರ ಕಾಣಿಸ್ತಾ ಇದೆ. ಅದು ಸಿಂಪಲಾಗಿ ಮಾಡಿರುವಂಥ POP ಫಾಲ್ಸ್ ಸೀಲಿಂಗು ಮತ್ತು ಪ್ರೊಫೈಲ್ ಲೈಟ್ಗಳು ಇನ್ಸ್ಟಾಲ್ ಮಾಡಿರುವಂಥದ್ದು. ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರ್ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ ಡಿಸೈನ್ ಸಮೇತ. ಇದೆಲ್ಲ ನಿಮಗೆ ಟಚ್ ಆ್ಯಂಡ್ ಫೀಲ್ ಅಂತಾರಲ್ವ, ಆ ಥರ ಮೆಟೀರಿಯಲ್ ಇದು. ಚೆನ್ನಾಗಿದೆ. ಇದಕ್ಕೆ ಕಾಂಬಿನೇಷನ್ ಸೂಟ್ ಆಗೋ ಥರ ಕುಷನ್ ಪ್ಯಾಡ್ನ ಕೊಟ್ಟಿರುವಂಥದ್ದು, ರೈಟ್. ತುಂಬ ಜಾಗ ಇದೆ. ಇದು ಫಸ್ಟ್ ಬೆಡ್ರೂಮು, ಸರಿನಾ. ಈಗ ಇಲ್ಲಿ ನೋಡಿ ಹ್ಯಾಂಡ್ ವಾಶ್ ಏರಿಯಾ ಎಲ್ಲ ಇಲ್ಲಿ ಸಿಗುತ್ತೆ. ಮತ್ತು ಈ ಕಡೆ ಬಾತ್ರೂಮ್. ಓಕೆ, ಇಲ್ಲಿ 2x2 ಸೆರಾಮಿಕ್ ಟೈಲ್ಸ್ ಆಂಟಿಸ್ಕಿಟ್ ಕೊಟ್ಟಿದ್ದಾರೆ. ಮತ್ತು ವಾಲ್ ಮೌಂಟ್ ಕಮೋಡು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಆಗಿರುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್ಮು. ವೆಂಟಿಲೇಷನ್ಗೆ ಸಾಕಾರ ಮಾಡಿಕೊಟ್ಟಿದ್ದಾರೆ. ಇದು ಮತ್ತು ಕ್ರಾಸಿಂಗು, ಸರಿನಾ. ಇದು ಒಂದು ಬಾತ್ರೂಮ್ ದೊಡ್ಡದಾಗಿದೆ. 30-50 ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಜಾಗ ವೇಸ್ಟ್ ಮಾಡಲಿಲ್ಲಂಗೆ ಯಾವ ಥರ ನಿಮಗೆ ಕೊಡಬೇಕು ಆ ಥರ ಪರ್ಟಿಕ್ಯುಲರಾಗಿ ಸ್ಪೇಷಿಯಸ್ ಆಗಿ ಮಾಡಿಕೊಟ್ಟಿದ್ದಾರೆ. ಸರಿ, ಹಾಗಾದರೆ ನಾನು ಸ್ಟೇರ್ ಕೇಸಿಂದ ಮೇಲ್ಗಡೆ ಹೋಗ್ತೀನಿ ಅಥವಾ ಲಿಫ್ಟೇ ತೋರಿಸ್ಬಿಡ್ತೀನಿ. ಫಸ್ಟ್ ಫ್ಲೋರಲ್ಲಿ ಇದನ್ನು ನಾನೀಗ ಸೆಕೆಂಡ್ ಫ್ಲೋರಲ್ಲಿ ಕವರ್ ಮಾಡಿ ತೋರಿಸ್ತೀನಿ. ಎಲ್ಲ ಗೋಲ್ಡನ್ ಫಿನಿಶು. ನಿಮಗೆ ಬಯೋಮೆಟ್ರಿಕ್ ಇದೆ ಅಥವಾ ಪಾಸ್ವರ್ಡ್ ಪಿನ್ ಇರುತ್ತೆ, ಇಲ್ಲಾಂತಂದರೆ ಕಾರ್ಡ್ ಇರುತ್ತೆ. ನೀವು ಹೇಗಾದರೂ ಯೂಸ್ ಮಾಡ್ಕೋಬಹುದು. ಲಿಫ್ಟಿಂದ ಹೊರಗಡೆ ಬಂದರೆ ನಾವು ಸ್ಟೇರ್ ಕೇಸಿಂದಾನೇ ಹೋಗೋಣ. ಇದು ಇಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಫೆಸಿಲಿಟಿ ಗೆಳೆಯರೆ. ಇಲ್ಲೂ ಕೂಡ ನಿಮಗೆ 4 ಕಡೆ ವೈಟ್ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ, ಇಟಾಲಿಯನ್ ಮಾರ್ಬಲ್ಲು. ಈ ಸ್ಟೇರ್ ಕೇಸ್ ಬಗ್ಗೆ ಹೇಳಲೇಬೇಕು, ಎಲ್ಲರೂ ಫ್ಲ್ಯಾಟಾಗಿ ಕೊಡ್ತಾರೆ. ಇಲ್ಲಿ ನೋಡಿ ಸ್ವಲ್ಪ ಒಳಗಡೆ ಹೋಗಿ ಇಲ್ಲಿ ಮೇಲ್ಗಡೆ ಸ್ವಲ್ಪ ಹೊರಗಡೆ ಬಂದಿದೆ. ಅಂದರೆ ಮೇಲಿನ ಪಾದ ವೈಡ್ ಆಗಿರಲಿ ಅನ್ನೋ ಕಾರಣಕ್ಕೆ ಮೇಲಿನ ಸ್ಪೇಸು ಜಾಸ್ತಿ ಕೊಟ್ಟಿದ್ದಾರೆ. ಕೆಳಗಡೆ ಒಳಗಡೆ ಈ ಥರ ಮಾಡಿದ್ದಾರೆ, ಸ್ಲೈಡಿಂಗ್ ಮಾಡಿದ್ದಾರೆ. ಗುಡ್ ಆಪ್ಷನ್, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಕೂಡ ವೆಂಟಿಲೇಷನ್ಗೆ ನಿಮಗೆ 3x4 ಇರುವಂತಹ UPVC ವಿಂಡೋ ಸಿಗುತ್ತೆ, ವಿತ್ ಓಪನ್ ಮಾಡಬಹುದು. ಇದು ಮೇಲಿಂದ ಕೆಳಗಡೆ ಸ್ಟೇರ್ ಕೇಸು. ಇದಕ್ಕೆ ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ, ಮಾಡಿಕೊಡ್ತಾರೆ.
ಗೆಳೆಯರೆ, ಈಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ, ಬೆಡ್ರೂಮ್ಗಳು ಇರುವಂತಹ ಸ್ಥಳದಲ್ಲಿ. ಇಲ್ಲಿ ನೋಡಿ ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟಡಿ ಕ್ಯಾಬಿನೆಟು, ವರ್ಕ್ ಫ್ರಮ್ ಹೋಮು ಅಥವಾ ಆಫೀಸು ಹೇಗಾದ್ರು ಕನೆಕ್ಟ್ ಮಾಡ್ಕೋಬೋದು. ವೆಂಟಿಲೇಷನ್ಗೆ ಸೇಮ್ ವಿಂಡೋ ಬರುತ್ತೆ. ಹಾಗೆ ಈ ಫ್ಲೋರ್ನವರು ಕೆಳಗಡೆ ಇರೋರ ಹತ್ರ ಮಾತಾಡೋದಕ್ಕೆ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ನಾನು ಕೆಳಗಡೆಯಿಂದ ತೋರಿಸಿಲ್ಲ ನನಗೆ. ಇದು ಮೇಲ್ಗಡೆ ಬರುತ್ತೆ. ಇದು ಹಾಲಲ್ಲಿ ಎಂಟ್ರಿ. ಸರಿನಾ? ಇಲ್ಲಿ ಸ್ಕೈಲೈಟ್ ಥರ ಕೊಟ್ಟಿರುವಂಥದ್ದು. ವಾವ್! ಮೇಲ್ಗಡೆ ಫ್ಲೋರು ಈ ಕೆಳಗಡೆ ಅವ್ರ ಜೊತೆಗೆ ಕನೆಕ್ಟಿವಿಟಿ. ನೆಕ್ಸ್ಟ್ ಲೆವೆಲ್ ಗುರು. ಮನೆ ಮಾತ್ರ ಮಾತಾಡೋ ಹಾಗಿಲ್ಲ. ಸರಿ, ಹಾಗಾದರೆ ಸ್ಟೇರ್ ಕೇಸಿಂದ ಬಂದೆ, ನಿಮಗೆ ಕನೆಕ್ಟಿವಿಟಿ ತೋರಿಸಿದೆ. ಲಿಫ್ಟ್ ಆಪ್ಷನ್ ಇಲ್ಲಿ ಬರುತ್ತೆ, ಸ್ಟೇರ್ ಕೇಸ್ ಮೇಲ್ಗಡೆ. ಹಾಗೆ ಇಲ್ಲಿ ಫಾಲ್ಸ್ ಸೀಲಿಂಗು ಗ್ಲಾಸಿ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಫಸ್ಟ್ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಟ್ಬಿಡ್ತೀನಿ. ಆ್ಯಸ್ ಇಟ್ ಈಸ್ ನಮಗೆ ಡೋರ್ಗಳೆಲ್ಲ ಟೀಕ್ ವುಡ್ಡಿಂದು ವಾಸ್ಗಳೆಲ್ಲ. ಮಾಸ್ಟರ್ ಬೆಡ್ರೂಮ್ ಕಿಂಗ್ ಸೈಜ್ ಕಾಟ್, ಕುಷನ್ ವರ್ಕ್ ನೋಡಿ ಹೇಗೆ ಮಾಡಿದ್ದಾರೆ. ಹಾಗೆ ಹಿಂದ್ಗಡೆ ವಾಲ್ಪೇಪರು, ಪ್ರೊಫೈಲ್ ಲೈಟ್ಗಳನ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಸಿಂಪಲ್ಲಾಗಿ POP ಫಾಲ್ ಸೀಲಿಂಗು, ಸ್ಲೈಡಿಂಗ್ UPVC ವಿಂಡೋ ವಿತ್ TV ಕ್ಯಾಬಿನೆಟು, ಬಾಲ್ಕನಿ. ಮನೆ ಮಾತ್ರ ಮಗನೇ. ಓಕೆ, ಸಾರಿ. ಬೆಡ್ರೂಮ್ ಅನ್ನೋದು ಹಾಲ್ ಥರ ಇದೆ ಗುರು, ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಸರಿ, ಇದು TV ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ವಾಕಿಂಗ್ ಬಾತ್ರೂಮು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಗಳೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ವಾವ್! ವಾರ್ಡ್ರೋಬ್ಗಳೆಲ್ಲ ಇಲ್ಲಿ ತುಂಬಿಸ್ಬಿಟ್ಟಿದೆ. ಅಷ್ಟು ಬಟ್ಟೆ ಬೇಕು ನಿಮಗೆ, ಇಲ್ಲಿ ಇಟ್ಕೋಬೋದು. ಪ್ರೊಫೈಲರ್ ಲೈಟು ಎಲ್ಲ, ಡ್ರೆಸ್ಸಿಂಗ್ ಕ್ಯಾಬಿನೆಟು. ಸರಿನಾ? ಈ ಡೋರ್ ಹಿಂದ್ಗಡೆಗೆ ಬಾತ್ರೂಮ್. ಫೈವ್ ಸ್ಟಾರ್ ಹೋಟೆಲ್ ಥರನೇ ಇದೆ. ವೆಟ್ ಆಫ್ ಟೈಲ್ಸು, ಡ್ರೈ ಆ್ಯಂಡ್ ವೆಟ್ ಪಾರ್ಟೇಷನು, ಪವರ್ ಜೆಟ್, ಬಾಡಿ ಜೆಟ್ಟು. ಜಾಸ್ತಿ ಹೇಳಲ್ಲ, ದಯವಿಟ್ಟು ನೋಡಿ. ಮನೆ ಚೆನ್ನಾಗಿದೆ. ಅದೇ ರಿಪೀಟ್ ವರ್ಕ್ಗಳು ಆಗುತ್ತೆ ಅದಕ್ಕೆ. ತುಂಬ ಚೆನ್ನಾಗಿದೆ. ಮತ್ತು ಇದು ಬಾಲ್ಕನಿ, ಎಲ್ಲ ಟೀಕ್ ವುಡ್ ಡೋರ್ಗಳು. ಬಾಲ್ಕನಿನೂ ಅಷ್ಟೇ. ಇಲ್ಲೂ ಎಷ್ಟು ಬೇಕು 4-5 ಚೇರ್ಗಳು ಹಾಕೊಂಡು ಹೊರಗಡೆ ಹೊರಗಡೆ ನೋಡ್ಬೋದು. ಗ್ರೀನರಿ. ಮೇಲ್ಗಡೆಯಿಂದ ನಿಮಗೆ ಮೇನ್ ರೋಡ್ನ ತೋರಿಸ್ಕೊಡ್ತೀನಿ ಎಲ್ಲಿ ಬರುತ್ತೆ ಅಂತ. KCD ಕಾಲೇಜ್ ತುಂಬಾ ಹತ್ತಿರ ಇದೆ ಇಲ್ಲಿಂದ. ಈ ಡೋರ್ ಹಿಂದ್ಗಡೆ ಕೂಡ ಸ್ಟೋರೇಜ್ಗೋಸ್ಕರ ಸ್ಪೇಸ್ನ ಬಿಟ್ಟಿದ್ದಾರೆ. ಪ್ಲಗ್ ಪಾಯಿಂಟು, ಲೈಟಿಂಗ್ ಎಲ್ಲ ಇದೆ. ಇದೇ ನೋಡಿ ಮೇನ್ ಡೋರ್ ಕೊಡೋ ಥರ ಕೊಟ್ಟಿದ್ದಾರೆ. ಆಫ್ಟರ್ ಫಿನಿಶಿಂಗ್ 1.5 ಇಂಚಸ್ ಇದೆ ಇದು ಕೂಡ ಡೋರ್. ಸರಿ, ಹಾಗಾದರೆ ಗೆಳೆಯರೆ, ಇದು ಮಾಸ್ಟರ್ ಬೆಡ್ರೂಮ್ನ ಲುಕ್ ಆಯಿತು. ಈಗ ಇದರ ಆಪೋಸಿಟ್ ಚಿಲ್ಡ್ರನ್ ಬೆಡ್ರೂಮ್ ಇದೆ, ಅದು ಕೂಡ ತೋರಿಸ್ಕೊಟ್ಬಿಡ್ತೀನಿ ಬನ್ನಿ. ಯಾರೆಲ್ಲ ಈ ಮನೆಯ ವೀಡಿಯೋ ನೋಡ್ತಾ ಇದ್ದೀರಾ ವಿತೌಟ್ ಸಬ್ಸ್ಕ್ರೈಬರ್ ಆಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಎಫರ್ಟ್ ಆಗ್ತೀವಿ ವೀಡಿಯೋಗಳು ಮಾಡೋದಕ್ಕೆ. ಇಷ್ಟ ಆದರೆ ಹಾಗೆ ಲೈಕು ಕೊಡಿ. ಗೆಳೆಯರೆ, ಇದು ಚಿಲ್ಡ್ರನ್ ಬೆಡ್ರೂಮು. ಇಲ್ಲೂ ಅಷ್ಟೇ ಸ್ಟಡಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಕಾರ್ನರ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಬಿಗ್ ವಿಂಡೋಗಳು ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಇಲ್ಲಿ ಸ್ಟಡಿ ಕ್ಯಾಬಿನೆಟ್ಟು. ಮೇಲ್ಗಡೆ ಮಕ್ಕಳಿಗೆ ಇಷ್ಟ ಆಗುವಂತಹ ಪ್ಲ್ಯಾನೆಟ್ ವರ್ಕು ಅಂದರೆ ವಾಲ್ಪೇಪರ್ನ ಕೊಟ್ಟಿರುವಂಥದ್ದು. ಮತ್ತು ಈ ಕಡೆ ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟು, ಕುಷನ್ ಪ್ಯಾಡು, ಟಫ್ ಆ್ಯಂಡ್ ಗ್ಲಾಸ್. ಅದು ವೆಂಟಿಲೇಷನ್ಗೆ, ನ್ಯಾಚುರಲಿ ವೆಂಟಿಲೇಷನ್ಗೆ ಬರುವಂತಹ ಬೆಳಕದು. ಇಂಟೀರಿಯರ್ ವರ್ಕ್ ಎಲ್ಲ ನಿಮಗೆ ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ. ವಾರ್ಡ್ರೋಬರ್ ಯಾಕೆ ಕಾಣಿಸ್ತಾ ಇಲ್ಲ? ಬಿಕಾಸ್ ಅಲ್ಲಿ ಕೊಟ್ಟಿದ್ದಾರೆ ವಾಕಿಂಗ್ ಡ್ರೆಸ್ಸಿಂಗ್ ಕ್ಯಾಬಿನೆಟು ಒಳಗಡೆ ಕೊಟ್ಟಿರುವಂಥದ್ದು. 2 ರೂಮು ಕೊಟ್ಟಿದ್ದಾರೆ ಒಂದು ಫ್ಲೋರ್ಗೆ. ಇನ್ನೊಂದು ಹೇಳೋದು ಮರ್ತಿ, ಇದು ಪುಷ್ ಅಲ್ಲ, ಇದು ಸ್ಲೈಡ್. ಇದು ಡೋರು ಸ್ಲೈಡಿಂಗು ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ಗಳು
4 ಡೋರ್ ಇರುವಂತಹ ಸ್ಲೈಡಿಂಗ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಬಟ್ಟೆ ಬೆಜ್ಜಾನ್ ಇಟ್ಕೋಬೋದು. ಎಲ್ಲ ಕಡೆ ಇಟಾಲಿಯನ್ನು ಮಾರ್ಬಲ್ಲೇ ವಿತ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್. ಸರಿನಾ? ಇಲ್ಲಿ ಬಾತ್ರೂಮ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಕ್ಲೋಸ್ ಮಾಡ್ಕೊಂಬಿಟ್ರೆ ಗೊತ್ತೇ ಆಗೋದಿಲ್ಲ. ಈ ಥರ ಇದೆ. ಕಾನ್ಸೆಪ್ಟ್ಗಳೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಬಿಗ್ ಮನೆ ಅಲ್ವಾ. ಇದಕ್ಕೆ ಬ್ಲ್ಯಾಕ್ ಕಮೋಡ್ ಹಾಕಿದ್ದಾರೆ. ಎಸ್ಪೆಷಲಿ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ. ಎಲ್ಲ ವೈಟ್ ನೋಡಿ ನೋಡಿ ಬೇಜಾರಾಗಿತ್ತು. ಇಲ್ಲಿ ಬ್ಲ್ಯಾಕ್ ಇದೆ. ಡ್ರೈ ಆ್ಯಂಡ್ ವೆಟ್ ಪಾರ್ಟೇಷನ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಬಾಡಿ ಜೆಟ್ ಎಲ್ಲ ಇದೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಖರ್ಚು ಮಾಡಿದರೆ ಇಷ್ಟು ಕ್ವಾಲಿಟಿಯಾಗಿ ಮನೆ ಬಂದೇ ಬರುತ್ತೆ. ಚಿಕ್ಕ ಜಾಗದಲ್ಲೂ ಸಕ್ಕತ್ತಾಗಿ ಬರಬೇಕಂತಂದರೆ ಫಿನಿಷಿಂಗ್ ಲೈನ್ ಚೆನ್ನಾಗಿರಬೇಕು. ಇದು ಸೆಕೆಂಡ್ ಫ್ಲೋರಲ್ಲಿ ಇಷ್ಟು ಈ ಬೆಡ್ರೂಮ್ಗಳ ಲಕ್ಷಣ. ಈಗ ನೆಕ್ಸ್ಟ್ ಫ್ಲೋರಲ್ಲಿ ಮೂವ್ ಆಗೋಣ. ಒಂದಕ್ಕಿಂತ ಒಂದು ಫ್ಲೋರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ತಗೊಳ್ಳೋರು ಪುಣ್ಯವಂತರು ಎಂಥರೋ ಏನೋ ಚೆನ್ನಾಗಿದೆ ಮನೆ. ಸೇಮ್ ವೆಂಟಿಲೇಷನ್ಗೆ ಇಲ್ಲೊಂದು ವಿಂಡೋ ಮತ್ತು ಇಲ್ಲೂ ಕೂಡ ಒಂದು ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಈಗ ನಾನು ಥರ್ಡ್ ಫ್ಲೋರಲ್ಲಿದ್ದೀನಿ. ಥರ್ಡ್ ಫ್ಲೋರಲ್ಲಿ ನೋಡ್ತಾ ಇದ್ದೀರಾ. ಸರ್ಕಲ್ ಟೈಪಲ್ಲಿ ನಿಮಗೆ ಟಫನ್ ಗ್ಲಾಸ್ ಹಾಕಿ ಅಸಿಸ್ ರೈಲಿಂಗ್ಸ್ನ ಹಾಕಿ ಕೊಟ್ಟಿರುವಂಥದ್ದು. ಕೆಳಗಡೆ ಅವ್ರ ಜೊತೆ ಕನೆಕ್ಟಿವಿಟಿ. ಇಲ್ಲಿ ಝೂಮರ್. ಓಕೆ, ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಹಾಗೆ ಅಲ್ಲಿ ಬಾರ್ ಕೌಂಟರ್ನ ಮಾಡಿದ್ದಾರೆ. ನೀವು ಹೇಗೆ ಬೇಕೋ ಕನ್ವರ್ಟ್ ಮಾಡ್ಕೋಬೋದು. ಸರಿನಾ? ಮತ್ತು ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ತೋರಿಸ್ತಾ ಇದ್ದೀನಿ. ಸ್ಟೇರ್ ಕೇಸ್ ಇನ್ನು ಇದು ಮೇಲ್ಗಡೆ ಹೋಗೋದಕ್ಕೆ ಲಿಫ್ಟ್ ಆಪ್ಷನ್ ನಮಗೆ ಇಲ್ಲಿವರೆಗೂ ಇರುತ್ತೆ. ಇಲ್ಲಿ ಏನೇನಿದೆ, ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಒಂದು ಹೋಮ್ ಥಿಯೇಟರ್ ಇದೆ. ಫಿನಿಷಿಂಗ್ ಆಗಿಲ್ಲ, ತೋರಿಸ್ಕೊಡ್ತೀನಿ. ಇಲ್ಲೊಂದು ಬೆಡ್ರೂಮ್ ಬರುತ್ತೆ. ಇದು 4ನೇ ಬೆಡ್ರೂಮ್ ಟೋಟಲ್. ಇದು 4ನೇ ಬೆಡ್ರೂಮು. ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟು, ಇಂಟೀರಿಯರ್ ವರ್ಕ್ ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಮಾಡಿರುವಂಥದ್ದು. ವಾರ್ಡ್ರೋಬ್ ನಮಗೆ ಇಲ್ಲೇ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಹಾಗೆ ಈ ಕಡೆ ಬಾಲ್ಕನಿ ಇದೆ. ಇಲ್ಲಿ ಜಾಕೂಸಿ ಇದೆ, ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ವಾಲ್ಪೇಪರು ಮತ್ತು ಒಂದು ಲೈಟಿಂಗ್ ಸಿಸ್ಟಮ್ ಇರುವಂತಹ ಮಿರರ್, ಬಿಗ್ ಮಿರರ್, ಟಾಪ್ ಟು ಬಾಟಮ್ ನೋಡ್ಕೊಳ್ಳೋದಕ್ಕೆ. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ಗಳು. ಬಾತ್ರೂಮ್ ಇದೆ, ತೋರಿಸ್ಕೊಡ್ತೀನಿ ನೋಡಿ. ವಾಲ್ ಮೌಂಟ್ ಎಲ್ಲ ಟಾಪ್ ಅಪ್ ಸಿಗುತ್ತೆ. 2x4 ವೆಟ್ರಿಫೈಡ್ ಟೈಲ್ಸು. ಹಾಗೆ ಈ ಕಡೆ ಜಾಕೂಸಿ ಇದೆ. ಲ್ಯಾನ್ ಎಲ್ಲ ಸೆನ್ಸರ್ ಕನೆಕ್ಷನು ನಿಮಗೆ ಹೇಗೆ ಬೇಕೋ ಹಾಗೆ ಕನೆಕ್ಟ್ ಮಾಡ್ಕೋಬೋದು ಬ್ರೋ. ಇದಕ್ಕೂ ಕೂಡ ಡ್ರೈ ಆ್ಯಂಡ್ ವೆಟ್ಟು ಪಾರ್ಟೇಷನ್ ಇದೆ. ಇಷ್ಟಿದ್ರೆ ಸಾಕು ಮಕ್ಕಳಿಗೆ. ಬಾತ್ರೂಮಿಂದ ಬೆಡ್ರೂಮು. ಮತ್ತು ಇಲ್ಲಿ ಡಬಲ್ ಡೋರ್ ಕೊಟ್ಟಿದ್ದಾರೆ. ಡೋರ್ಗೆ ಅಂದರೆ ಬಾಲ್ಕನಿಗೆ ಡೋರು ಡಬಲ್ ಡೋರ್ನ ಕೊಟ್ಟಿರುವಂಥದ್ದು. ಎಲ್ಲ ಟೀಕ್ ವುಡ್ಡಿಂದು. ಇಲ್ಲೂ ಅಷ್ಟೇ, ಎಷ್ಟು ಯಾರಾದರೂ ಹಾಕ್ಕೊಳ್ಳಿ. ಫುಲ್ ಗ್ರೀನರಿ, ಒಳ್ಳೆ ಗೇಟೆಡ್ ಕಮ್ಯುನಿಟಿ ಥರ ಇದೆ. ಎಲ್ಲ ದೊಡ್ಡ ದೊಡ್ಡ ಸೈಟ್ಗಳು, ವಿಲ್ಲಗಳು. ಹಾಂ ಸರಿ. ಈಗ ಆಪೋಸಿಟ್ಟು ಒಂದು ಕಾಮನ್, ಇಲ್ಲೊಂದು ಬಾತ್ರೂಮ್ ಇದೆ ಈ ರೂಮಿಗೆ. ಇದು ಕಾಮನ್, ಈ ಹೋಮ್ ಥಿಯೇಟರ್ಗೆ, ಈ ಫ್ಲೋರ್ಗೆ ಕಾಮನ್ನಾಗಿ ಕೊಟ್ಟಿದ್ದಾರೆ. ನೋಡಿ ಇಲ್ಲೂ ಬಾತ್ರೂಮ್ ಇದೆ. ನೀವು ಹೇಗಾದರೂ ಕನೆಕ್ಟ್ ಮಾಡ್ಕೋಬೋದು. ರೂಮ್ಗಳಿಗೆ ಜಾಸ್ತಿ, ಬಾತ್ರೂಮ್ಗಳೇ ಇದ್ದಾವೆ. ಸರಿನಾ? ಓಕೆ. ಈಗ ಹೋಮ್ ಥಿಯೇಟರು. ಇಲ್ಲಿ ಹೋಮ್ ಥಿಯೇಟರ್ಗೆ ಏನು ಕೆಲಸ ಮಾಡಿಲ್ಲ. ಇದು ಯಾಕೆ ಅಂದರೆ ತಗೊಳ್ಳೋರಿಗೆ ಬಜೆಟ್ ಜಾಸ್ತಿ ಆಗುತ್ತೆ, ಅವ್ರಿಗೆ ತಕ್ಕ ಹಾಗೆ ಮಾಡ್ಕೊಡೋಣ ಅಂತ. ಕೆಲವರು ಇನ್ನೊಂದು ರೂಮ್ ಬೇಕಂತಾರೆ.
ಇನ್ನೊಂದು ರೂಮ್ ಕೊಡೋಣ. ಅಥವಾ ಹೋಮ್ ಥಿಯೇಟ್ರ್ ಬೇಕಂದರೆ ಹೋಮ್ ಥಿಯೇಟ್ರು, ಜಿಮ್ಮಿಗೆ ಇಟ್ಕೊತಾರೆ ಕೆಲವರು, ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾಗಿ ಇದು ಹಾಗೆ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಈ ಮನೆಗೆ ಕೋಟ್ ಮಾಡ್ತಾ ಇರೋದು ಇನ್ಕ್ಲೂಡಿಂಗ್ ಹೋಮ್ ಥಿಯೇಟರ್. ನಿಮಗೆ ಆ ಹೋಮ್ ಥಿಯೇಟರ್ ಬೇಡ ಅನ್ನೋ ಹೋಗಿದ್ದರೆ ತುಂಬಾ ನೆಗೋಷಿಯಬಲ್ ಮಾಡ್ತಾರೆ. ಇಲ್ಲೂ ಏನು ಇದೆ, ಓಹ್ ಲ್ಯಾನ್ ಸಿಟೌಟ್ ಕೊಟ್ಟಿದ್ದಾರೆ ಗುರು. ಇಲ್ಲಿ ದೊಡ್ಡದಾಗಿ ಸಿಟೌಟ್ ಬೇರೆ ಇದೆ ಒಂದು, ವಿತ್ MS ರಿಲ್ಯಾಕ್ಸು. ಗುಡ್. ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದು. ಓಕೆ, ಸಿಟೌಟ್ ಇದು ಸರಿನಾ? ಇದ್ರದ್ದೇ ಬೇರೆ ರೇಟ್ ಇರುತ್ತೆ, ನಾನು ಸೇರಿಸೇ ಹೇಳಿರ್ತೀನಿ ನಿಮಗೆ. ಸರಿ, ಹಾಗಾದರೆ ಟೋಟಲ್ ನಮಗೆ ಈ ಫ್ಲೋರಲ್ಲಿ ಕವರ್ ಆಯಿತು. ಟಾಪ್ ಫ್ಲೋರಲ್ಲಿ ಏನಿದೆ ಅಂತ ತೋರಿಸ್ಕೊಡ್ತೀನಿ. ಆ್ಯಸ್ ಇಟ್ ಈಸ್ ಸೇಮ್ ಇಟಾಲಿಯನ್ ಮಾರ್ಬಲ್ ಸ್ಟೇರ್ಕೇಸು, ವೆಂಟಿಲೇಷನ್ಗೆ ಬಿಗ್ ವಿಂಡೋ. ನನಗೆ ಈ ಸ್ಟೇರ್ಕೇಸ್ ತುಂಬ ಇಷ್ಟ ಆಯಿತು. ಕರ್ವಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ಐಡಿಯಾ ಬರುತ್ತೆ ಹೇಗೆ ಮುಂದೆ ಬಾಗಿದೆ ಅಂತ. ಟಾಪ್ ಫ್ಲೋರಲ್ಲಿದ್ದೀವಿ. ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಲ್ಲೇ ಇಟ್ಕೋಬೋದು, ಇನ್ಲೆಟ್ ಮಾಡಿಕೊಡ್ತಾರೆ, ಪ್ಲಗ್ ಪಾಯಿಂಟ್ ಇದೆ, ಔಟ್ಲೆಟು ಮಾಡಿಕೊಡ್ತಾರೆ. ಸ್ವಲ್ಪ ಮೆಟೀರಿಯಲ್ ಇಟ್ಕೊಳ್ಳೋದಕ್ಕೆ MS ಗೇಟ್ ಡೋರ್ನ ಇದೆ. ಓಕೆ, ಟಾಪ್ ಫ್ಲೋರಲ್ಲಿ ಫ್ಲೋರಿಂಗ್ ಬಂದು ನಮಗೆ ರೆಡ್ ಬ್ರಿಕ್ಸ್ನ ಕೊಟ್ಟಿರುವಂಥದ್ದು. 2 ಪಾರ್ಟೇಷನ್ ಬರುತ್ತೆ. ಕ್ಯಾಮ್ರಾ ನೋಡಿ ಮೇಲ್ಗಡೆವರೆಗೂ ಇದೆ. ಈ ಕಡೆ ಮೇನ್ ಗೇಟ್ ಏನಿದೆಯಲ್ಲ ಮೇಲ್ಗಡೆ ಟೆರೆಸ್ ಬರೋದಕ್ಕೆ, ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಇದೆ. ಹಾಗೆ ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳಿದೆ, ತೊಳೆಯೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ನಾನು ಮತ್ತೆ ಮೇಲ್ಗಡೆ ಹೋಗಿ ತೋರಿಸ್ತೀನಿ ನಿಮ್ಗೆ ಏನಿದೆ ಅಂತ. ಅದಕ್ಕಿಂತ ಮುಂಚೆ ಇಲ್ಲಿ ಕವರ್ ಮಾಡಿ ತೋರಿಸ್ತೀನಿ. ಫ್ಯೂಚರಲ್ಲಿ ಮಂಗಳೂರು ರೂಫಿಂಗ್ ಹಾಕ್ಕೊಂಡ್ರೆ ಇಲ್ಲೂ ಬೇಕಾದ್ರೆ ಸೀಟ್ ಔಟ್ ಥರ ಮಾಡ್ಕೋಬೋದು. ಇಲ್ಲಿ ಬೇಕಂದರೆ ವಾಷಿಂಗ್ ಮಷಿನ್ ಇಟ್ಕೋಬೋದು, ಅಥವಾ ಹ್ಯಾಂಡ್ ವಾಶ್ ಏರಿಯಾ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ವಾಷಿಂಗ್ ಮಷಿನ್ ಪಾಯಿಂಟೇ ಇಲ್ಲಿ, ಟಕ್ ಪಾಯಿಂಟು ಇನ್ಲೆಟು ಎಲ್ಲ ಇಲ್ಲೇ ಇದೆ. ಸರಿನಾ? ವಾಷಿಂಗ್ ಮಷಿನ್ನ ಇಲ್ಲಿ ಇಟ್ಕೋಬೋದು. ಸೇಫ್ಟಿಗೋಸ್ಕರ ಒಂದು ಡೋರ್ ಮಾಡಿಸ್ಕೊಂಡ್ರೆ ಸಾಕು, ಬೇಕು ಅಂದರೆ. ಇಲ್ಲಿ ಯಾರು ಆ ಥರ ಬರೋಲ್ಲ. ಇದ್ರ ಮೇಲ್ಗಡೆ ಮತ್ತೆ ಏನಿದೆ ಅಂತ ತೋರಿಸ್ಕೊಡ್ತೀನಿ ಗೆಳೆಯರೆ. ಟಾಪ್ವರೆಗೂ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ. MS ಲ್ಯಾಡರ್ ಇದೆ. ಸಾಕಿಷ್ಟಿದ್ರೆ ಬೇಜಾನಾಗೋದು, ಚಿಕ್ಕ ಮಗುನೂ ಹತ್ಬೋದು. ಲಿಫ್ಟ್ ಮೇಂಟೆನೆನ್ಸ್ ರೂಮು. ಇಲ್ಲಿ ಮತ್ತೆ ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ ಇದೆ. ಈ ಮನೆಯೂ ಇತ್ತು, ಆಲ್ಮೋಸ್ಟ್ ನನ್ನ ಪ್ರಕಾರ ಆಗಿದೆ ಅನಿಸುತ್ತೆ ನೋಡಿ. ಅದು KCT ಕಾಲೇಜ್ ರೋಡು. ಹೀಗೆ ಮುಂದ್ಗಡೆ ಹೋದರೆ ಅಲ್ಲಿ ಒಂದು ಬಿಲ್ಡಿಂಗ್ ಬರುತ್ತೆ, ಅಲ್ಲಿ ವಾಕಬಲ್ ಡಿಸ್ಟೆನ್ಸ್, ಮರಗಳಿದೆ ಹಾಗೆ ಕಾಣಿಸಲ್ಲ. ಅಲ್ಲಿ ಮುಂದ್ಗಡೆ ಒಂದು KCT ಕಾಲೇಜ್ ಇದೆ, ಕನಕಪುರ ಮೇನ್ ರೋಡು. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು. 1000 ಲೀಟರ್ ಇರುವಂಥ 2 ಸಿಂಟ್ಯಾಕ್ಸು, ಸೇಫ್ಟಿಗೋಸ್ಕರ MS ರಿಲಿಂಗ್ಸು. ಎಲ್ಲ 30-50ನೇ. ದೊಡ್ಡ ದೊಡ್ಡ ಬಂಗ್ಲೆಗಳಿದೆ. ಡಿಸೆಂಟ್ ಏರಿಯಾ. ಸರಿ, ಹಾಗಾದರೆ 4 ಮಾತು ಈ ಮನೆ ಬಗ್ಗೆ. ಕೊನೆಯದಾಗಿ ಬನಶಂಕರಿ 6 ಸ್ಟೇಜು, KCT ಕಾಲೇಜ್ ರೋಡು, 30-50 ಏಕ್ ಹಾತ. ಸೌತ್ ಗೇಟು, ಈಸ್ಟ್ ಮೇನ್ ಡೋರು. ಹೋಮ್ ಥಿಯೇಟರ್ ಇನ್ಕ್ಲೂಡಿಂಗು ಇವ್ರ ಆಸ್ಕಿಂಗ್ ಪ್ರೈಸು 4 CR 65 lakhs, 4,65,00,000. ಹೋಮ್ ಥಿಯೇಟರ್ ಬಿಟ್ಟು ಕೂತ್ಕೊಂಡು ಮಾತಾಡ್ತೀನಿ ಅಂದರೆ ಮನೆ ಇಷ್ಟಪಟ್ಟಿದ್ದಲ್ಲಿ ತುಂಬಾ ನೆಗೋಷಿಯಬಲ್ ಇದೆ. ಈ ವಿಡಿಯೋ ನೋಡಿ ಮನೆ ಇಷ್ಟ ಆದರೆ ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಕರ್ಕೊಂಬಂದು ಮನೇನೂ ತೋರಿಸ್ತೀನಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತವರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.